ಹಾಯ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವು ಸಿಡ್ನಿನಲ್ಲಿದ್ದೀವಿ, ಆಸ್ಟ್ರೇಲಿಯಾನಲ್ಲಿ. ನಮ್ಮ ಕೊನೆ ವಿಸಿಟಿಂಗ್ ಪ್ಲೇಸ್ ಆಗಿರೋ ಅಂಥದ್ದು ಬಾಂಡೈ ಬೀಚ್. ನೆನ್ನೆ ಹೇಳಿದ್ದೆ ನಿಮಗೆ, ನಾವು ಊಟ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ. ತುಂಬ ಬ್ಯೂಟಿಫುಲ್ ಆಗಿರೋವಂಥ ಒಂದು ಬೀಚು. ತುಂಬ ಜನ ಇಷ್ಟಪಡ್ತಾರೆ ಇಲ್ಲಿ ಬರೋದಕ್ಕೆ. ಆಸ್ಟ್ರೇಲಿಯನ್ಸ್ ಕೂಡ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಾರೆ ವೀಕೆಂಡ್ಸ್ನಲ್ಲಿ, ಸಿಡ್ನಿನಲ್ಲಿರೋರು. ಆಸ್ಟ್ರೇಲಿಯಾ ಟ್ರಿಪ್ದು ಇದು 25ನೇ ವಿಡಿಯೋ ಆಗಿದೆ. ಹಾಗೆ ಇದು ಕೊನೆ ವಿಡಿಯೋ ಆಗಿರುತ್ತೆ ಆಸ್ಟ್ರೇಲಿಯಾ ಟ್ರಿಪ್ದು. ಇವತ್ತು ನಮ್ಮ ಕೊನೆಯ ದಿನ. ಬೇಜಾರಾಗುತ್ತೆ ಆಸ್ಟ್ರೇಲಿಯಾದಿಂದ ಹೋಗೋದಕ್ಕೆ. ತುಂಬ ಖುಷಿ ಕೊಟ್ಟಂಥ ಜಾಗ. ಪ್ರತಿಯೊಂದು ದಿನವೂ ನಾವು ಎಂಜಾಯ್ ಮಾಡಿದ್ದೆ ಆಗಿದೆ, ಯಾವತ್ತೂ ಬೇಜಾರಾಗಿಲ್ಲ. ಇಲ್ಲಿ ವಾತಾವರಣ, ಇಲ್ಲಿ ಫುಡ್ಡು, ಇಲ್ಲಿ ಜನ, ಇಲ್ಲಿ ಎನ್ವೈರನ್ಮೆಂಟ್ ಎಲ್ಲ ನಮಗೆ ತುಂಬ ಇಷ್ಟ ಆಯಿತು. ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು. ನಾವು ಮತ್ತೆ ಮತ್ತೆ ಇಲ್ಲಿ ಬರಬೇಕು ಅಂತ ನಾವು ಖಂಡಿತ ಇಷ್ಟಪಡ್ತೀವಿ. ಬಟ್ ಗೊತ್ತಿಲ್ಲ ಮುಂದೆ ಹೇಗಾಗುತ್ತೆ ಏನು ಅಂತ. ಬಟ್ ಈ ಮೆಮೊರಿನ ಮಾತ್ರ ನಾವು ಖಂಡಿತ ಮರೆಯೋಕ್ಕಾಗಲ್ಲ. ಹಾಗೆ ಅದರಿಂದನೇ ನಾನು ಈ ವಿಡಿಯೋಗಳನ್ನ ಇಟ್ಕೊಂಡಿರೋದು. ಮುಂದೊಂದು ದಿನ 10 ವರ್ಷ 15 ವರ್ಷ ಆದಮೇಲೆ ನಾವು ನೆನಪಿಸ್ಕೋಬೇಕು ಅಂದಾಗ ಈ ವಿಡಿಯೋನ ತೆಗೆದು ನೋಡಿದಾಗ ನಮ್ಗೆ ತುಂಬ ಖುಷಿ ಆಗಬಹುದು. ನಿಶಾಂತು ಇನ್ನೂ ಚಿಕ್ಕವನಾಗಿರೋದ್ರಿಂದ ಅವನು ಮರೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ವಿಡಿಯೋನ ನಾನು ಪ್ರಿಸರ್ವ್ ಮಾಡ್ತೀನಿ. ಅವನು ನೋಡಿದಾಗ ಇಲ್ಲೆಲ್ಲ ಹೋಗಿದ್ದೆ ನಾನು ಅನ್ನೋದು ಅವ್ನು ನೆನಪಾಗುತ್ತೆ ವಿಡಿಯೋ ನೋಡಿದಾಗ. ಮತ್ತು ನನಗಂತೂ ತುಂಬ ಮೋಸ್ಟ್ ಫೇವ್ರೆಟ್ ಫಾರಿನ್ ಟ್ರಿಪ್ ಇಷ್ಟು ದಿನ ನಾನು ಹೋಗಿರೋದ್ರಲ್ಲಿ ಇದು ನನಗೆ ತುಂಬ ಸ್ಪೆಷಲ್ ಆಗಿರುತ್ತೆ. ಆಸ್ಟ್ರೇಲಿಯಾ ಬರೀ ಟಿ ವಿನಲ್ಲಿ, ಸೀರಿಯಲ್ನಲ್ಲಿ, ಮೂವೀಸಲ್ಲಿ, ಪೇಪರಲ್ಲಿ ನೋಡಿದ್ದಷ್ಟೇ ಗೊತ್ತಿದ್ದಿದ್ದು ಆಸ್ಟ್ರೇಲಿಯಾ ಅಂತ ಹೆಸರನ್ನ. ಹಾಗೆ ಕ್ರಿಕೆಟ್ ಮ್ಯಾಚ್ಗಳು ನೋಡಿದಾಗ. ಆದರೆ ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾವೇ ಆಸ್ಟ್ರೇಲಿಯಾಗೆ ಹೋಗ್ತೀವಿ ಅಂತ. ಯೂಶ್ವಲಿ ಟ್ರಿಪ್ ಅಂದರೆ ಯುರೋಪ್ ಟ್ರಿಪ್ಪು, US, ಇಟಲಿ, ಸಿಂಗಪುರ್, ಮಲೇಷ್ಯಾ, ದುಬೈ, ಥೈಲ್ಯಾಂಡ್ ಅಂತ ಹೋಗ್ತಿರ್ತಾರೆ. ಆಸ್ಟ್ರೇಲಿಯಾಗೆ ಅಂತ ಟ್ರಿಪ್ ಹೋಗೋದು ತುಂಬಾ ಕಮ್ಮಿ. ನಮಗೆ ಏನೋ ಹೋಗಬೇಕು ಅಂತ ತುಂಬ ಅನಿಸಿದ್ರಿಂದ ಹೋಗೇ ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಅರೇಂಜ್ ಮಾಡ್ಕೊಂಡು ಬಂದೇ ಬಿಟ್ಟಿದ್ದೀವಿ. ಮೋಸ್ಟ್ಲಿ ನಾವು ಮತ್ತೆ ಗೊತ್ತಿಲ್ಲ ಆಸ್ಟ್ರೇಲಿಯಾಗೆ ಬರೋಕ್ಕಾಗುತ್ತೋ ಇಲ್ವೋ. ಬರೋಕ್ಕಂತೂ ಟ್ರೈ ಮಾಡ್ತೀವಿ. ಆದರೆ ಫಿನಾನ್ಷಿಯಲಿನೂ ಆಗಬೇಕಲ್ವಾ, ಅಂದ್ಕೊಂಡಂಗೆ ಮಾಡೋಕ್ಕೆಲ್ಲ. ಇನ್ನು ಬೇರೆ ಬೇರೆ ಕಂಟ್ರಿಗಳು ನೋಡೋ ಅಂಥದ್ದಿದೆ. ಸ್ಪೆಷಲ್ಲಾಗಿ ಉಳ್ಕೊಳ್ಳುತ್ತೆ ನಮ್ಮ ಮೆಮೊರೀಸಲ್ಲಿ ಆಸ್ಟ್ರೇಲಿಯಾ. 13 ದಿನ ಮಕ್ಕಳನ್ನ ಜೊತೆಯಲ್ಲಿ ನಾವು ಆಸ್ಟ್ರೇಲಿಯಾನಲ್ಲಿ ಕಾಲ ಕಳೆದಿರೋದು ನಿಜವಾಗ್ಲೂ ಗ್ರೇಟು. ಅದು ಹೇಗೆ ಕಳೀತು 13 ದಿನ ಅನ್ನೋದೇ ನಮಗೆ ಗೊತ್ತಿಲ್ಲ. ಇವಾಗ ಮುಗೀತು. ಆಡಿ ಕಾರ್ ಬಂದಿದೆ ನಮ್ಮನ್ನ ಪಿಕ್ ಮಾಡೋಕ್ಕೆ, ಟ್ಯಾಕ್ಸಿ. ಇವರು ಸ್ಕಾಟ್ಲ್ಯಾಂಡ್ ಅವರು. ಮಾತಾಡ್ಕೊಂಡೋದ್ವಿ. ತುಂಬ ಲಾಂಗ್ ಡಿಸ್ಟೆನ್ಸ್ ಇರೋದ್ರಿಂದ ನಮ್ಮ ಮನೆಗೆ ಮಾತಾಡ್ಕೊಂಡೋದ್ವಿ. ತುಂಬ ಒಳ್ಳೆಯ ವ್ಯಕ್ತಿಯವರು. ತುಂಬ ವಯಸ್ಸಾಗಿದೆ, ನೋಡೋಕೆ ಹಂಗೆ ಅನ್ಸಲ್ಲ. ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ ನೋಡಿ. ತುಂಬ ವಯಸ್ಸಾಗಿದೆ ಅವ್ರಿಗೆ, 75+ ಆಗಿದೆ. ಸಕ್ಕದಾಗಿತ್ತು ಅವ್ರ ಜೊತೆ ಮಾತಾಡಿದ್ದು. ಅವರು ಸ್ಕಾಟ್ಲ್ಯಾಂಡ್ ಅವರು. ನ್ಯೂಯಾರ್ಕಲ್ಲಿ ಹೋಗಿ ಸೆಟ್ಲ್ ಆಗಿದ್ರಂತೆ. ಆಮೇಲೆ ಅಲ್ಲೂ ಸೆಟ್ ಆಗಲಿಲ್ಲ ಅಂತ ಆಸ್ಟ್ರೇಲಿಯಾ ಕೊನೆಯಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಮಕ್ಕಳೆಲ್ಲ ಮದುವೆ ಆಗಿ ಹೋಗಿದ್ದಾರೆ. ಮಗಳು ಬ್ಯಾಂಗ್ಳೂರ್ಗೆ ಬರ್ತಾ ಇದ್ದಾರಂತೆ. ಅದಕ್ಕೆ ಕೇಳ್ತಾಯಿದ್ರು ಎಲ್ಲ ಹೇಗಿದೆ, ಅವ್ರು ಯಾವುದೋ ಪ್ರಾಜೆಕ್ಟ್ ಮೀಟಿಂಗ್ ಇತ್ತು ಅಂತ ಬರ್ತಿದ್ದಾರೆ ಅಂತ. ಇಲ್ಲಿ ತುಂಬ ಒಳ್ಳೆ ಜನ. ವಾಪಸ್ ಬರೋಕ್ಕೆ ಮನಸ್ಸಾಗ್ತಿಲ್ಲ. ಆಸ್ಟ್ರೇಲಿಯಾ ಟ್ರಿಪ್ನ ಕವರ್ ಮಾಡೋದಕ್ಕೆ 25 ವೀಡಿಯೋಸ್ ಬೇಕಾಗಿತ್ತು ನೋಡಿ. ಆದರೆ ಆಸ್ಟ್ರೇಲಿಯಾ ವಿಡಿಯೋ ಇವತ್ತಿಗೆ ಇಲ್ಲಿ ಎಂಡ್ ಆಗಿರ್ಬೋದು. ಆದರೆ ನಾವು ಟ್ರಿಪ್ ಹೋಗೋದಕ್ಕೆ ಎಷ್ಟು ಖರ್ಚಾಯಿತು ಮತ್ತು ಹೇಗೆ ಪ್ರಿಪೇರ್ ಮಾಡ್ಕೊಂಡ್ವಿ ಅನ್ನೋ ವೀಡಿಯೋಸ್ನೆಲ್ಲ ಖಂಡಿತ ಹಾಕ್ತೀನಿ. ಅದು ಬಾಕಿ ಇದೆ. ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ಮತ್ತು ಇವಾಗ ಇನ್ನೊಂದು ಕಂಟ್ರಿಗೆ ಹೋಗ್ತಿದ್ದೀವಿ. ಎಲ್ಲಿ ಅಂತ ಹೇಳ್ತೀನಿ ಬನ್ನಿ ನಿಮಗೆ. ಆಸ್ಟ್ರೇಲಿಯಾನ ನಾನು ಹೊಗಳಬೇಕು ಅಂದರೆ ಇವತ್ತೆಲ್ಲ ನಿಲ್ಲಿಸಲ್ಲ. ಸೊ ಸಾಕು, ನಿಮ್ಗೆ ಅರ್ಥ ಆಗಿರುತ್ತೆ ವೀಡಿಯೋಸ್ ಎಲ್ಲ ನೋಡಿ. ಇವಾಗ ನಾವು ರೂಮ್ ಚೆಕ್ಔಟ್ ಮಾಡಿಕೊಂಡು, ಲಗೇಜ್ ಎಲ್ಲ ಪ್ಯಾಕ್ ಆಗಿತ್ತು ಮುಂಚೆನೇ. ಈಗ ಲಾಸ್ಟಲ್ಲಿ ಏನೇನಿತ್ತು ಅದೆಲ್ಲನೂ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀವಿ ಸಿಡ್ನಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ, ನಮ್ಮ ನೆಕ್ಸ್ಟ್ ಕಂಟ್ರಿಗೆ. ಏರ್ಪೋರ್ಟಿಗೆ ಬಂದು ನಾವು ರೀಚ್ ಆಗಾಯಿತು. ಸ್ವಲ್ಪ ಕಮ್ಮಿನೇ ಟೈಮ್ ಇದೆ. ಈ ಉಳಿದಿರೋ ಟೈಮಲ್ಲಿ ನಾವು ಆಸ್ಟ್ರೇಲಿಯಾದಿಂದ ಎಲ್ಲರಿಗೂ ಚಾಕ್ಲೇಟ್ಸು ಮತ್ತು
ಒಂದಷ್ಟು ಗಿಫ್ಟ್ಸ್ನ ತೊಗೋಬೇಕಾಗತ್ತಲ್ಲ. ಬಟ್ ತುಂಬ ಎಕ್ಸ್ಪೆನ್ಸಿವ್ ಇದೆ, ಏನು ತೊಗೊಳಕೋದು ಸಿಕ್ಕಾಬಡೆ ಎಕ್ಸ್ಪೆನ್ಸಿವ್ ಇದೆ. ಹಾಗಾಗಿ ನಾವು ಗಿಫ್ಟ್ಗಳನ್ನ ತುಂಬ ಕಮ್ಮಿ ಮಾಡಿ ಒಂದೊಂದು ಮಾತ್ರ ಸ್ಮಾಲ್ ಗಿಫ್ಟ್ನ ತೊಗೊಂಡಿದ್ದೀವಿ. ಹಾಗೆ ಇಲ್ಲಿ ಸ್ವಲ್ಪ ಚಾಕ್ಲೇಟ್ಸ್ ತೊಗೊಳೋದಕ್ಕೆ ಅಂತ ಹೋದ್ವಿ. ಬಟ್ ಟೈಮು ಕಮ್ಮಿ ಇದ್ದಿದ್ದರಿಂದ ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ನಮ್ಮ ಹೆಸರು ಬೇರೆ. ಅದಕ್ಕೆ ಸ್ವಲ್ಪ ಚಾಕ್ಲೇಟ್ಸ್ ತೊಗೊಂಡು ಬೇಗ ಓಡೋದ್ವಿ. ಅದಕ್ಕೆ ವಿಡಿಯೋಸ್ ತುಂಬ ಕಮ್ಮಿ ಇದೆ ಇದರಲ್ಲಿ. ಲಾಸ್ಟಲ್ಲಿ ನಾವು ತೆಗಿಯೋಕ್ಕೆ ಆಗಲಿ, ಯಾಕಂದರೆ ಎಲ್ಲ ಲಗೇಜ್ ಇಟ್ಕೊಂಡು ಹೆಂಗೆ ಓಡಿದ್ದೀವಿ ಗೊತ್ತಾ ಬೋರ್ಡಿಂಗ್ ಮಾಡೋಕ್ಕೆ ಅಂತ. ಕೊನೆಗೆ ನಾವು ಆಯಿತು ಇನ್ನು ಬೇರೆ ಅಲ್ಲಿ ಮಲೇಷ್ಯಾ ಏರ್ಪೋರ್ಟಲ್ಲಿ ಒಂದಷ್ಟು ಚಾಕ್ಲೇಟ್ಸ್ ತೊಗೊಳ್ಳೋಣ ಅಂತ ಹೊರಟ್ವಿ. ನಾನು ಸ್ವಲ್ಪ ಅದು ಇದು ತೊಗೊಳೋದೆಲ್ಲ ಕಮ್ಮಿನೇ. ಸಂದೀಪು ಇಲ್ಲ ಆಸ್ಟ್ರೇಲಿಯಾದಿಂದ ಅಂತ ಒಂದಾದರೂ ನೀನು ಏನಾದರೂ ಚೆನ್ನಾಗಿರೋ ಗಿಫ್ಟ್ ತೊಗೊಳ್ಳೇಬೇಕು ಅಂತ ಹೇಳಿ ಒಂದು ಬ್ಯಾಗ್ ತೊಗೊಂಡೆ. ಮತ್ತು ಸಂದೀಪು ಬೆಲ್ಟ್ ಮತ್ತು ವಾಲೆಟ್ ತೊಗೊಂಡ್ರು ನಮ್ಮಿಬ್ರಿಗೆ ಅಂತ. ನಿಶಾಂತು ಪರಿಣಿತಂಗೆ ಅವ್ರು ಚಿಕ್ಕವ್ರು ಅವ್ರಿಗೇನು ಕೊಡ್ಸೋದು ಅಲ್ಲಿ ಬ್ಯಾಗ್ ಕೊಡ್ಸಿದ್ವಲ್ಲ, ಕೋಲಾ ಬ್ಯಾಗ್ ಮತ್ತು ಕ್ಯಾಂಗ್ರೂ ಬ್ಯಾಗು ಅಷ್ಟೇ, ಇನ್ನೇನು ತೊಗೊಳಕ್ಕೆ ಹೋಗಲಿಲ್ಲ. ಎಲ್ಲನೂ ಸಿಕ್ಕಾಬಟ್ಟೆ, ಏನು ಮುಟ್ಟಿದೆಲ್ಲ ಎಕ್ಸ್ಪೆನ್ಸಿವು. ಸೊ ಹೊರಟ್ವಿ ಬೇಗ ಬೇಗ. ನೋಡಿ ಈ ಥರ ಪರ್ಸ್ಗಳನ್ನೇ ತೊಗೊಂಡಿದ್ದು ನಾವು ಗಿಫ್ಟ್ ಮಾಡೋಕ್ಕೆ ಅಂತ. ಕಸಿನ್ಸ್ಗೆ ಮತ್ತು ನಮ್ಮ ಆಂಟಿಗೆಲ್ಲ ಎಲ್ಲರಿಗೂ ಒಂದು ಸ್ಮಾಲ್ ಗಿಫ್ಟ್ ಇಲ್ಲಿ ಹೋದ್ವಿ ಅಂತ ಹೇಳಿ. ಇಲ್ಲಿ ಶುರು ಆಯಿತು ನೋಡಿ ಅನೌನ್ಸ್ ಮಾಡಿದ್ದು ಎಲ್ಲ ಅಲ್ಲಲ್ಲೇ ಬಿಟ್ಟು ಏನೇನು ಪರ್ಚೇಸ್ ಮಾಡಿದ್ರು ಎತ್ಕೊಂಡು ಓಡಿದ್ದಾಯಿತು. ನೋಡಿ ಇವಾಗ ಕೂತ್ಕೊಂಡು ಫ್ಲೈಟ್ ಒಳಗೆ ನಾವು ಯಾವುದೇ ಫ್ಲೈಟ್ ಹತ್ತಿದ್ರು ಅಲ್ಲೇ ಊಟ ತೊಗೊಂಡ್ಬಿಡ್ತೀವಿ, ಕನ್ವೀನಿಯೆಂಟ್ ಇರುತ್ತೆ ಅಂತ. ರೈಸ್ ಕರಿ ಮತ್ತು ಇದು ವೆಜಿಟೇಬಲ್ ರೈಸ್ ತೊಗೊಂಡ್ವಿ. ಅವರು ಕಪ್ ನೂಡಲ್ಸು ಮತ್ತು ಜ್ಯೂಸ್ ಆಮೇಲೆ ಕಾಫಿ ಏನೋ ತೊಗೊಂಡ್ರು. ನಾವು ಎಷ್ಟು ಬೇಗ ಬಂದು ಮಲೇಷ್ಯಾಗೆ ರೀಚ್ ಆಗಿದ್ವಿ ನೋಡಿ. ವಿ ಆರ್ ಆಲ್ರೆಡಿ ಇನ್ ಮಲೇಷಿಯನ್ ಏರ್ಪೋರ್ಟ್. ಕೊನೆಯಲ್ಲಿ ಸಿಕ್ಕಾಬಟ್ಟೆ ಟೈಮ್ ಆಗೋಯ್ತಲ್ಲ, ಅದಕ್ಕೆ ಸ್ವಲ್ಪ ಮಾತ್ರ ಚಾಕ್ಲೇಟ್ಸ್ ತೊಗೊಂಡು ಹೊರಟ್ಬಿಟ್ವಿ. ನಾನು ನೋಡೋಕ್ಕೆ ಟೈಮ್ ಸಿಗಲಿಲ್ಲ. ಅದಕ್ಕೆ ಇಲ್ಲಿ ಬಂದಿದ್ದ ತಕ್ಷಣ ಎಷ್ಟು ಬೇಕೋ ಅಷ್ಟು ತೊಗೊಂಡ್ಬಿಡೋಣ ಫಸ್ಟೇ ಅಂತ ಹೇಳಿ ತೊಗೊಳಕ್ಕೆ ಬಂದ್ವಿ. ಹೆಂಗಿರುತ್ತೆ ಲಿಂಡರ್ ಚಾಕ್ಲೇಟ್ ಕಾಣಿಸ್ಲಿಲ್ಲಲ್ಲ ಸಂದೀಪ್? ನೋಡಿ ಅದು ಲಿಂಡರ್ದು ಇವಾಗ ಯಾವುದು ತಗೊಳಂಗಿಲ್ಲಮ್ಮ. ಅಯ್ಯೋ ಇವಾಗೆಲ್ಲ ತಗೊಳಂಗೇ ಇಲ್ಲ. ಡ್ರಿಂಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಅಂತ ಈ ವಿಡಿಯೋ ಮಾಡಿದ್ದೀನಿ. ಪ್ರೈಸ್ ಎಷ್ಟಿರುತ್ತೆ ಅಂತ ತಿಳ್ಕೊಬೇಕು ಅಂತ ತುಂಬ ಜನ ನೋಡ್ತಿರ್ತಾರಲ್ಲ ವೀಡಿಯೋಸ್ನ, ಅವರಿಗೋಸ್ಕರ ಮಾಡಿದ್ದೀನಿ. ನೋಡ್ಕೊಳ್ಳಿ ಬೇಕಾದರೆ ಇಲ್ಲಿ ಏನು ಪ್ರೈಸು ಅಲ್ಲಿ ಏನು ಪ್ರೈಸ್. ಇದು ಮಲೇಷಿಯನ್ ಏರ್ಪೋರ್ಟು ಸಿಡ್ನಿ ಅಲ್ಲ, ನೀವು ಅಲ್ಲಿ ಡಾಲರ್ಸ್ ಅಂತ ಅನ್ಕೊಬಿಡಿ. ಇದು ರಿಂಗೆಟ್ಸು. 1 ರಿಂಗೆಟ್ಸ್ಗೆ 19 ಪಾಯಿಂಟ್ ಸಮಥಿಂಗ್ ಬರುತ್ತೆ ಇಂಡಿಯನ್ ರುಪೀಸು. 19 ರುಪೀಸ್ ಅಂತ ಅಂದ್ಕೊಳ್ಳಿ. ಕಮಿಷನ್ ಎಲ್ಲ ಕನ್ವರ್ಟ್ ಆದಮೇಲೆ 19.5 ರುಪೀಸು. ವೆಲ್ಕಮ್ ಟು ಮಲೇಷ್ಯಾ. ನಾವು ಮಲೇಷ್ಯಲ್ಲಿ ಇದ್ದೀವಿ, ಏರ್ಪೋರ್ಟಿಂದ ಹೊರಡ್ತಾ ಇದ್ದೀವಿ. ಅದಕ್ಕೆ ಮುಂಚೆ ನಮ್ಮ ಲಗೇಜ್ನ ಇಲ್ಲಿ ಸ್ಟೋರೇಜಲ್ಲಿ ಇಟ್ಬಿಟ್ಟು ಹೋಗ್ತಾ ಇದ್ದೀವಿ. ಯಾಕಂದರೆ ಇದು ಮಲೇಷ್ಯಾನಲ್ಲಿ ನಾವು ಇರೋವಂಥ ಡ್ಯೂರೇಷನ್ ತುಂಬ ಕಮ್ಮಿ, 1 ದಿನ ಅಷ್ಟೇ, 1 ದಿನದ ಒಳಗಡೆ ಇರ್ತೀವಿ ಅಷ್ಟೇ. ಹಾಗಾಗಿ ನಾವು ಎಲ್ಲೂ ರೂಮ್ ಮಾಡೋ ನೆಸೆಸಿಟಿ ಬರಲಿಲ್ಲ. ಹಾಗಾಗಿ ಇಲ್ಲೇ ಸ್ಟೋರೇಜ್ ಮಾಡಿಬಿಟ್ಟು ನಾವು ಹೊರಡ್ತಾ ಇದ್ದೀವಿ. ನಾವು ಏರ್ಪೋರ್ಟಲ್ಲೇ ಫ್ರೆಶ್ ಅಪ್ ಆಗಿ ನಾವು ಇವಾಗ ಆಚೆ ಬರ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್. ಇಲ್ಲ ನೋಡಿ ಇಬ್ರನ, ಇಲ್ಲ ನೋಡಿ ನಾವು ಮಲೇಷ್ಯಾಗೆ ಬರ್ತಿರೋದು ಇದು 2ನೇ ಸತಿ. ಹಾಗಾಗಿ ಇಲ್ಲಿ ಎಲ್ಲ ಪ್ಲೇಸ್ಗಳನ್ನು ನಾವು ಚೆನ್ನಾಗಿ ನೋಡಿ ಹೋಗಿದ್ದೀವಿ. ಎಲ್ಲ ನೆನಪು ಕೂಡ ಇದೆ. ನಾವು 2016 ಫೆಬ್ರವರಿನಲ್ಲಿ ನಾವು ಬಂದಿದ್ದು. ಅದು ಬಿಟ್ಟರೆ ಈಗಲೇ ಹೋಗ್ತಾ ಇರೋದು. ಪರಿಣಿತಾ ಇನ್ನೂ ಹೊಟ್ಟೆಲಿದ್ಲು, ಹುಟ್ಟಿರಲಿಲ್ಲ. ಸೊ ಇವರಿಬ್ರದ್ದು ಇದು ಫಸ್ಟ್ ಮಲೇಷಿಯನ್ ಟ್ರಿಪ್. 1 ಡೇ ಮಲೇಷ್ಯಾ ಟ್ರಿಪ್ಗೂ ಎಷ್ಟು ಖರ್ಚಾಯಿತು ಅಂತ ನಿಮ್ಗೆ ಹೇಳ್ತೀನಿ. ಒಂದು ಬ್ಯಾಡ್ ಲಕ್ ಅಂದರೆ ನಾವು ಮಲೇಷ್ಯಾ ಟ್ರಿಪ್ ಹೋಗಿ ಬಂದಾದಮೇಲೆ ವೀಸಾ ಫ್ರೀ ಆಗೋಯ್ತು. ಅಂದರೆ ಇಂಡಿಯನ್ಸ್ಗೆ ಮಲೇಷ್ಯಾಗೆ ಹೋಗ್ಬೇಕಾದ್ರೆ ವೀಸಾ ಬೇಕೇ ಆಗಿಲ್ಲ. ಆದರೆ ನಾವು ಹೋಗಿದ್ದ ಟೈಮ್ನಲ್ಲಿ ಒಂದೇ ದಿನಕ್ಕಾದ್ರೂ ಟ್ರಾನ್ಸಿಟ್ ವೀಸಾ ಆದರೂ ಅಷ್ಟೇ, 1 ಮಂತ್ ಆದರೂ ಅಷ್ಟೇ, ಅದಕ್ಕೆ ಚಾರ್ಜಸ್ ಇತ್ತು. 12 or 16,000 ನಾವು ಪೇ ಮಾಡಿದ್ವಿ. ಅದನ್ನು ಒಂದ್ಸತಿ ಚೆಕ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಕರೆಕ್ಟಾಗಿ ಹೇಳ್ತೀನಿ ಎಷ್ಟು ಅಂತ.
ಮಲೇಷ್ಯಾಗೇನೋ ಬಂದಾಯಿತು. ಮೊದಲನೇ ಜಾಗ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀನಿ. ಬಟ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನಾಳೆ ಸಿಗೋಣ. ಮರಿಬೇಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಾಳೆ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್. Thank you for your patience.